ಏನು ಅಲ್ಲಿಗೆ ಇಲ್ಲಿಗೆ ಏಕಾದ್ರೆ ಬಾ ಸ್ವಾಮಿ. ಅಲ್ಲಿ ಯಾರ ಬಂದ್ರು ಸೀದಾ ಕೂತ್ಕ. ಅಡ್ಡು ಬಿದ್ದೆ ಸ್ವಾಮಿ. ಸ್ವಾಮಿ ಮನಸ್ಸಿಗೆ ಜಳ 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 ನೆಮ್ಮದಿ ನೆಮ್ಮದಿ ನೋಡು ಸ್ವಾಮಿ. ನೀನ್ ಎಲ್ಲರಿಗೂ ಆಗ್ತೈತಿ, ನಿನಗೆ ಯಾರು ಆಗದಲ್ಲ. ದುಡಿಯವನೊಬ್ಬನು ತಿಂಬೋರು 6 ಮಂದಿ. 3 ರೂಪಾಯಿ ದುಡಿದ್ರೆ 6 ರೂಪಾಯಿ ಖರ್ಚದ. ಲಕ್ಷ್ಮಿ ಹಿಂಗ ಬರ್ತಾಳ, ಹಂಗ ಹೋತಾಳ. ಮನೆಗ ಕಾಲಂದ್ರೆ ಬಲವು, ಮನಸ್ಸು ಚಂಚಲ ಮಂಚಲಾದ. ಅಪ್ಪ ಹೇಳ್ತಲ್ಲ ನಿನ್ನ ಮನವರಿಕೆ ಆಯ್ತಾ? ಯಪ್ಪ ಅಪ್ಪ ಹೇಳಿದ್ದು 100ಕ್ಕೆ 100 ಬರಬ್ಬರಿ ಅದ. ಇದು ನೋಯ್ದ ಮನೆ ತಳಬಾಗ್ಲಿ ಕಟ್ಟು, ಮುಂದಿನ ಅಮಾಸಿಗೆ ಬಾ, ಒತ್ತಿಗೆ ತೆಗೆದು ನೋಡ್ತೀನಿ. ಅಲ್ಲದ ಕೊಡಿ ಇದ್ದಕ್ಕಿದ್ದಾಗ ಹೇಳಿದ್ರೆ ಹೆಂಗೆ ಹೇಳ್ತೀನಿ. ಮತ್ತೆ ನಮದೇನು ಬೇರೆ ಅದೇನು? ನಮದು ಅದೇ ಪರಿಸ್ಥಿತಿ, ಅವಂದು ಅದೇ ಪರಿಸ್ಥಿತಿ. ಯಾರು ಈ ಪ್ರಪಂಚದಾಗ ಆರಾಮ ರೋಲ್ ಮಾಡ ಎಲ್ಲಿ ಹೋಗಲಿ ಒಂದು ನೈಟ್ ತಗೊಂಬ ಕೊಟ್ಟನೋ ಮಾರ ಇಂಥ ಪರಿ ತಿಣಿಕಿ. ಅಮ್ಮ ಯಾರನ್ನ ನೀರು ತಂದು ಕೊಡ್ರಿ ಅಪ್ಪೋ, ನೀರು ಹಿಡಿಕೆ ಭಾಳ ಆಗ್ಯದ ಅಮ್ಮೋ. ಯಪ್ಪ ಅಮ್ಮೋ ನೀರು ಹಾಕಪ್ಪೋ ಯಪ್ಪ, ತ್ರಾಸ ಭಾಳ ಆಗ್ಯದ ಯಪ್ಪೋ, ನೀರು ಹಾಕಪ್ಪೋ. ಅಬ್ಬಾಬ ಯಜಮಾನ, ಇಂಥ ಅರಣ್ಯ ಅಡಿವಾಗ ನೀರು ಕೇಳಿದ್ರೆ ನಾನು ಇಲ್ಲಿಂದ ತಂದು ಕೊಡ್ಲಪ್ಪ ಯಪ್ಪ. ಹೆಂಗನ ಮಾಡಪ್ಪೋಯಪ್ಪ, ನೀರು ಹಾಕಪ್ಪೋಯಪ್ಪ, ಗಂಟ್ಲೆಲ್ಲ ಒಣಗದಪ್ಪೋಯಪ್ಪ, ಹೆಂಗನ ಮಾಡಿ ನೀರು ತಂದು ಕೊಡಪ್ಪೋಯಪ್ಪ. ಬಾಬಾ ಯಜಮಾನಿಗೆ ಭಾಳ ತ್ರಾಸ ಆಗ್ಯದ. ಎಡಕ ಬಿಟ್ಟಾಕ್ಬಿಟ್ಟ ಯಜಮಾನ, 5 ನಿಮಿಷ ತಡಕ ಹೋಗಿ ತರ್ತನೆ. ಯಜಮಾನ ತಗಪ್ಪ ನೀರು ತಗ, ಕುಡಿ ತಗ. ಪುಣ್ಯ ಬರ್ಲಪ್ಪೋಯಪ್ಪ. ಯಪ್ಪ ಹಸಿದೇ ಆಗಿತ್ತು, ಇದಕ್ಕೆ ನೀರಿದ್ದಿಲ್ಲ ಯಪ್ಪ. ನೀನು ತಾಯಿ ಹೊಟ್ಟೆ ತಂಡಗಿರ್ಲ ಪೋಯಪ್ಪ. ನಮ್ಮಪ್ಪ ಹಂಗಾರಿಗೆ ನರಿಗೋಲ್ಲ ಬರತ್ತಾನೆ ಇರ್ಲಪ್ಪ. ಹಾಕಪ್ಪ ನೀನು ಬಿಡಪ್ಪ, ಮತ್ತೆ ಏನ್ ಮಾಡ್ತಿ, ಹಸಿದೆ ಕುಡ್ದು ಬಿಡಮು. ದಾನ ಮಾಡ್ರಪ್ಪ ಯಪ್ಪ, ಅಣ್ಣ ತಮ್ರೆ ದಾನ ಮಾಡ್ರಪ್ಪ ಯಪ್ಪ. 3 ದಿನ ಆಯ್ತಪ್ಪ ಯಪ್ಪ ಊಟ ಮಾಡಿಲ್ಲ ಯಪ್ಪ. ದಾನ ಮಾಡಪ್ಪ ಯಪ್ಪ, 3 ದಿನ ಆಯ್ತಪ್ಪ ಯಪ್ಪ ಊಟ ಮಾಡಿಲ್ಲ. ಹೌದಪ್ಪ, ದಾನ ಮಾಡಪ್ಪ ಯಪ್ಪ. ಏನಪ್ಪ ಚಿಲ್ಲರ್ ಹಾಕಿದ, ನೋಟ್ ಹಾಕೋ ಮಾರೆ. ತಗಪ್ಪ. 10 ರೂಪಾಯ ಮತ್ತೆ ಇನ್ನೆಷ್ಟು ಹಾಕ್ತಾರು? ದಾನ ಮಾಡು, ದರಿದ್ರ ಆಗಬೇಡ ಅಂತ ಹೇಳ್ಯಾರ, ಗೊತ್ತದಿಲ್ಲ ಯಪ್ಪ. ಈ ಬಂಡಿ ದಬ್ಬತ್ತಗ ನಾನು 300 ರೂಪಾಯಿ ಕೊಡ್ಬೇಕಪ್ಪ. ಆಳ ನೋಡಿದಿಲ್ಲ ಎಷ್ಟು ಹತ್ರ ಅದ. ನಮ್ಗೆ ಯಾಕೆ ನಡೆಯೋ. ಶಿವಪ್ಪ ತಾಯಿಯ ತಂದೆ 3 ಲೋಕ ಸ್ವಾಮಿ ದೇವ, ದಾನ ಮಾಡಲಾರ್ದವ್ರನ್ನ ಮ್ಯಾಗ ಒಯ್ಯಪ್ಪ ಯಪ್ಪ, ಮ್ಯಾಗ ಒಯ್ಯಪ್ಪ. ಇದು ಏನ್ ಬರ್ತದ ಈ ಚೀಟಾಗ ನೋಡಪ್ಪ, ಸ್ವಲ್ಪ ನನಗೆ ತಿಳಿಯವಲ್ದು. ಇದ್ರನಿಗೇನ ನೀನು ಓದಿ ಹೇಳಿದೆ ಅಂದ್ರೆ ನಿನಗೆ 200 ರೂಪಾಯಿ ಕೊಡ್ತೀನಿ. ಕೊಡಬೇಕು ನೋಡು. ಬಾಯ್ ಜಪ್ತಪ್ಪ, ಓದದ್ ಏನದು. ಎದುರು ಮನೆಯಲ್ಲಿರುವ ಆಂಟಿಯನ್ನು 8 ವರ್ಷಗಳ ಕಾಲ ಲವ್ ಮಾಡಿದ್ದು, ಪ್ರೀತಿಸಿದ್ದು ಸ್ವತಃ ನನ್ನ ಹೆಂಡತಿಗೆ ಗೊತ್ತಿಲ್ಲ. ಯಾರೇನು ಕಿತ್ತಿಗಂತಾರ. ಇಷ್ಟು ಬರದ ನೋಡತ್ತಿದ್ರ, ಇಷ್ಟು ಬರ್ತದನಪ್ಪ. ಕೊಡ ಪಿನ್ನರ. ನೀನೇ 1000 ಕೊಡಪ್ಪ. ಯಾಕ ಯಾಕ ನೋಡಿ ಬೇಸ್ ಕೇಳು. ಎದುರು ಮನೆಯಲ್ಲಿರುವ ಆಂಟಿಯನ್ನು 8 ವರ್ಷಗಳ ಕಾಲ ಲವ್ ಮಾಡಿ ಇದ್ರ ನಾವು ಒಯ್ದು ನಿನ್ನ ಹೆಂಡತಿ ತೋರಿಸ್ತೇನೆ. ಕಾಲು ಮುಗಿತು. ನನ್ನ ಹೆಂಡತಿ ಮಾತ್ರ ತೋರಿಸ್ಬಿಡ. ಕಾಲು ಮುಗಿತು. ಇಲ್ಲ 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 ಇಲ್ಲ, ಖರ್ಚಿಗೆ ರೊಕ್ಕತ್ತಲ್ಲ ದೋಸ್ತ. ಪುನಃ ಖರ್ಚಿಗೆ ರೊಕ್ಕಲ್ದಾಗ ನೋಡಮ್ಮ. ಮನೆ ಬಗಲಾಗದ ಹುಚ್ಚ ಬೇಡ ಅಂತ ಗೊತ್ತಾಗದಲ್ಲ. ಅಲೇ ಇವನ ಹೇಳಿದ್ರೆ ನಂಗೆ ಹೋಯ್ತಲ್ಲ ರೇ. ಹಿಡ್ಕೊಂಬ ಹೋಗಿ, ಹಿಡ್ಕೊಂಬರ್ತೀನಿ ಗೌಡ. ಹಂಗೆ ಹೋಯ್ತಿ ಗೌಡ. ಗೌಡ ತಗಪ್ಪ, ಹಿಡ್ಕೊಂಬಂದ್ ನೋಡು. ಏನ್ ಹಿಡ್ಕೊಂಬಂದಿನ ಹುಚ್ಚಪ್ಪ. ನಾನು ಹೇಳಿದ್ದು ಅವ್ನು ಹಿಡ್ಕೊಂಬ ಅಂತ ಹೇಳಿ, ಹುಚ್ಚಲ್ಲ ಹುಚ್ಚಲೋಡು ಮಗನೇ. ಅಲ್ಲ, ಅಗ್ರಿಕಲ್ಚರ್ ಕಾಲೇಜ್ ಅಂದ್ರೆ ಎಲ್ಲಿ ಬರ್ತದ? ಗುಗ್ರಿಕಲ್ಚರ
ಸಾಲಿ ಎಷ್ಟು ಓದಿದ್ದಿ? 10ನೇ ಕ್ಲಾಸು. 10ನೇ ಕ್ಲಾಸ್ ಓದಿದ್ದೆ? ಯಾವತ್ತಪ್ಪ ಪುಣ್ಯಾತ್ಮ ನಿನಗೆ ಸಾಲಿ ಕಲಿಸಿದತ್ತ? ನಮ್ಮ ಮಾಸ್ತರ್ಗೆ ಯಾಕೆ ಬೈತಿದ್ದೆ ಮಾರೆ? ನಾವು ದಡ್ಡ ಲೋಡಿ ಮಕ್ಕಳು ತಿಂಡಿ ಹೆಚ್ಚಾಗಿ ಅವಾಗ ಕಲ್ಲಿಲ್ಲಪ್ಪ. ಮಾಸ್ತರ್ಗೆ ಎದಕ್ಕೆ ಬೈತಿದ್ ನೀನು? ದಡ್ಡ ಗುಗ್ರಿಕಲ್ಚರ್ ಅಲ್ಲೋ, ಅದು ಅಗ್ರಿಕಲ್ಚರ್ ಕಾಲೇಜ್ ಅಂತಾರಪ್ಪ. ಏನಂತಾರಪ್ಪ? ಅಗ್ರಿಕಲ್ಚರ್ ಕಾಲೇಜ್. ಅಗ್ರಿಕಲ್ಚರ್ ಬಂತ ಬಂತ. ಇಲ್ಲ ನೋಡಿ, ಒಳಗೋಗು. ಒಳಗೋಗಂದಪ್ಪ. ಏನ್ ತೊಡ್ರದಲ್ವ ಮರ ಹೆಸರು? ಅರ್ಧಂಬರ್ಧ ಸಾಲಿ ಕಲ್ತವ ನಾವು ನಮ್ಮ ಜೀವ ತಿಂತಾವ. ಏನ್ ಶಮಣ, ಯಾಕೆ ಅಷ್ಟೊಂದಾಗ ನಿಂತು ಹತ್ಕೊಂಡ್ ನಿಂತಿದ್ದಲ್ಲ? ಹತ್ತಿ ನೋಡಿದಿಲ್ಲಪ್ಪ, ಈ ವರ್ಷ ಒತ್ತಿಟ್ಟು ಬಿಟ್ಟದ. ಮತ್ತೆ ಗಂಜಿಗೆ ಹೋಗಿ ಪಟ್ಟಿ ತರದ್ರಾಗ ಎಣ್ಣೆ ಗೊಬ್ಬರದವನು ಕಟ್ಟಿಗೆ ಬಂದು ಕುಂತ ಬಿಟ್ಟಿರ್ತಾನ. ಇಲ್ಲಿ ಬಿಡೋ ಶಾಮಣ್ಣ, ಸರ್ಕಾರ ಪರಿಹಾರ ಕೊಡ್ತದಂತ ಯಾಕೆ ಚಿಂತೆ ಮಾಡ್ತೀವಿ? ಏನ್ ಕೊಡ್ತದೋ ಪರಿಹಾರ? ಅವ್ರೀಟ್ ಇವ್ರೀಟ್ ಹರ್ಕೊಂಡು ತಿನ್ನೋದ್ರಾಗ ಬಂದು ನಮಗ ಅಕೌಂಟಿಗೆ ಬಳೋದ್ರಾಗ ನಾವು ಪರಾರಿ ಆಗಿರ್ತೀವಿ. ಪರಿಹಾರ ಏನು ಶಾಮಣ್ಣ, ಎಲ್ಲಿಗೆ ಹೋಗಿದ್ದಪ್ಪ? 3 ದಿನ ಆಯ್ತು, ಕಾಣೆ ಹೋಗ್ಲಿ, ಸುಳ್ಳಲ್ಲ. ಚಿದಾನಂದ ಜೈಲಾಗಿದ್ನಪ್ಪ. ಯಾಕೋ, ಏನಾಯ್ತು? ಏನಿಲ್ಲ, ಅದು ಊರಿಗೆ ಹೋಗ್ಬೇಕಂತೇಳಿ ರೈಲ್ವೆ ಸ್ಟೇಷನ್ ಹೋಗಿದ್ದೆ. ಅಲ್ಲಿ ಅನೌನ್ಸ್ ಮಾಡಿದ್ರಪ್ಪ, ಏನಂತ? ಅಪರಿಚಿತ ವ್ಯಕ್ತಿಯೊಂದಿಗೆ ವ್ಯವಹರಿಸಬೇಡ. ಟಿಕೆಟ್ ತಗೋಬೇಕಂತ ಹೋದೆ, ಟಿಕೆಟ್ ಕೊಡತ್ತೆ. ನಮ್ಮ ಸಾದ್ರ ಮಾವನ ಮಗ ಕೂನಿದ್ದಿಲ್ಲ, ಟಿಕೆಟ್ ತಗಲಿಲ್ಲ. ಸೀದಾ ಹೋದೆ, ಟ್ರೈನ್ ಕುಂತೆ. ಕೂನಲ್ದು TC ಬಂದ, ಕೂನಲ್ದು ಪೊಲೀಸರು ಬಂದ್ರು, ಕೂನಲ್ದು ಜೈಲ್ನಾಗ ಹಾಕಿ ಒದ್ದು ಇವತ್ತು ಬಿಟ್ಟರು ಯಪ್ಪ. ಶ್ಯಾಮಣ್ಣ, ಟಿಕೆಟ್ ತಗಲಾರ್ದ ಯಾರನ್ನ ಪ್ರಯಾಣ ಮಾಡ್ತಾರಣ್ಣ? ನೀನು ಅರುಗೇಡಿ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया. ಚಿದಾನಂದ, ಇದು ಹ್ಯಾಪಿ ಅಂತಾರ, ನಿಮ್ಮೂರಿಗೆ ನಾನು ಬಂದದಾನ? ಅಲ್ಲ ಮರ, ಅದು ಹೆಂಗಿರ್ತದ ತೋರ್ಸಪ್ಪ. ದೊಡ್ಡ ನೋಡಿ ಮಕ್ಕಳೇ, ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಹೊಸ ವರ್ಷ ಅಂತ ಅರ್ಥಪ್ಪ. 2023 ಏನ್ ಐತಲ್ಲ, ಅದು ಹೋಗಿ 2024 ಬರೋದಕ್ಕ ಹ್ಯಾಪಿ ನ್ಯೂ ಇಯರ್ ಅಂತ ಆಚರಣೆ ಮಾಡ್ತಾರಪ್ಪ. ಓಹೋ, ಇದಕ್ಕಂತಾರೇನು? ಅದು ತಿಂಗಳಾಗಣ ಕಾಗದ ಬದ್ಲಿ ಆತದಲ್ಲ. ಯಪ್ಪ, ಅದು ಕಾಗದ ಒಂದೇ ಬದ್ಲಿ ಆತದ. ನಮ್ ತಿಂಬರ, ನಮ್ ಪಾಡ ಬಟ್ಲ ಯಾರೇನು ತಪ್ಪಿಸ್ತಾರೇನು? ನಾನೇನು ಹ್ಯಾಪಿ ನ್ಯೂ ಇಯರ್ ಅಂದ್ರ ದೊಡ್ಡ ಸೌಕರ್ಯ ಬರ್ತಾನೇನು? ಸಾಲ ಪಾದ 60 ಅಂತ ಮಾಡಿ ಚಿಪ್ಪತ್ರ ಏನು ಹೊಸ ವರ್ಷ ಬರ್ತದಂದ್ರೆ ಹೇಳ್ತೇನೆ, ಹೊಸ ಬರ್ತಾವ. ಅದೇ ಅಂಡ್ರ ಅದೇ ಮಕ್ಕಳು ಚಿಕ್ಕಳಿಗೆಲ್ಲ ತಲೆ ಕೆಟ್ಟದು. ಔಟ್ರಂಗ ನಾವು ಕುಡಿದ್ರೆ ಹೆಂಗ್ ನಡೀತದ? ಬಾ ಹೋಗಂಬ. ಅವನು ಎಂತ ದೊಡ್ಡ ನೋಡಿ ಮಕ್ಕಳು ಗಂಟು ಬಿದ್ರು ಅಂತಿನ. ಯಾಕ ನಮ್ ಚಿದು ಇಲ್ಲಿ ಕುಂತಾನ? ಚಿದು ಯಾಕಪ್ಪ ದವಾಖಾನಿಗೆ ಬಂದಿದ್ದೆ? ಏನ್ ಮಾಡ್ತಕ್ಕ, ಹೆಣ್ಮಕ್ಳದ್ ಬಾಣಿತನ ಆಯ್ತು, ಹೆಣ್ಣಾತದಂತ ಮಾಡಿದ್ನಪ್ಪ. ಮತ್ತೆ ಗಣ ಮಗ ಉಟ್ಬಿಟ್ಟ. ಮೊದಲಿಂದೊಂದು ಗಂಡು, ಈಗಿಂದೊಂದು ಗಂಡು, ನಿಂದೆ ಸಿದ್ಧ. ಏನ್ ಮಾಡ್ತಪ್ಪ? ಬಾಪ ಕೂಡ ಬಾ ಬಾಪ. ಕ್ಯಾಮ ವಾಡ ಮತ್ತೆ ಏನ್ ಮಾಡ್ತು? ಬಾಪ ಕ್ಯಾವ್ ಮ್ಯಾವ್ ಕ್ಯಾವ್ ಮ್ಯಾವ್. ಚಿದು, ಇನ್ನ 3 ತಿಂಗಳ ತಂದೆ ಮಗ ಕ್ಯೂ ಹಿಡ್ಕೊಂಡು ಇದ್ರನ್ನ ಮಾಡ್ಬೇಕು ನೋಡಪ್ಪ. ಚಾವ್ ಮ್ಯಾವ್ ಚಾವ್ ಮ್ಯಾವ್ ಚಾವ್ ಮ್ಯಾವ್ ಅಂತ. ಏನಪ್ಪ ಇದು? ಚಲಿಸುತ್ತಿರುವ ಟ್ರೇನು ಇದ್ದಕ್ಕಿದ್ದಂತೆ ಅಳಿತಪ್ಪಿ 6 ಬೋಗಿಗಳು ನೆಲಕ್ಕುರುಳಿ 360 ಮಂದಿ ಸಾವು. ಪೇಪರ್ ಸೀರೆ ಇಟ್ಕೊಂಡು ಹೋದ. ಉರುಳಿ ಬಿದ್ದ ಬೋಗಿಗಳು ಇದ್ದಕ್ಕಿದ್ದಂತೆ ಸೀದಾ ನಿಂತು 360 ಮಂದಿ ಬದುಕಿದರು.